ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶು ಮಂಜು ಕನ್ನಡ ಲಾಗ್ಸ್. ಇದು ನಮ್ಮ ಮನೆಯ ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ. ಇವಳೇನಪ್ಪ ಹಬ್ಬ ಎಲ್ಲ ಮುಗಿದ ಮೇಲೆ ಒಂದು ವಾರ ಆದಮೇಲೆ ವಿಡಿಯೋ ಹಾಕಿದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ವಾಯ್ಸ್ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ ಕಾರಣಾಂತರಗಳಿಂದ ವಾಯ್ಸ್ ಕೊಟ್ಟಿರಲಿಲ್ಲ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಾನು ನಿಮ್ಮ ಮನೆಯ ಮಗಳು ಅಂತ ಅಂದ್ಕೊಂಡು ಹೊಟ್ಟೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿಟ್ಟಿದ್ದೆ. ತಿಂಡಿ ಯಾರೂ ತಿಂದಿರಲಿಲ್ಲ. ಸ್ನಾನ ಮಾಡ್ಕೊಂಡವರೆಗೂ ನಾವು ತಿಂಡಿ ತಿನ್ನಲ್ಲ. ಎಲೆ ಎಲ್ಲ ಬಿಡಿಸ್ಕೊಟ್ಟಿದ್ದು ನಮ್ಮ ಮನೆಯವರು ಬಾಗಿಲು ತೋರಣಕ್ಕೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮಮ್ಮ ನೀಟಾಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅವರು ಅರಶಿನ ಹಚ್ಚಿಬಿಟ್ಟು ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿಟ್ಟಿದ್ದಾರೆ. ನಾನು ಹಾಕೋಕ್ಕಾಗಲಿಲ್ಲ, ನಾನು ಪಾಪನ ನೋಡ್ಕೊತಿದ್ನ. ಸೊ ಹಾಗಾಗಿ ನಮ್ಮಮ್ಮ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ, ರಂಗೋಲಿನೂ ಬಿಟ್ಬಿಟ್ಟಿದ್ದಾರೆ. ನಾವು ತೋರಣ ಎಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಬಾಗಿಲಿಗೆ ತೋರಣ ಕಟ್ಟಿ ಹೂವು ಹಾಕಿ ಈ ಥರ ಮಾಡಿದ್ದೀನಿ. ಇವಳು ನನ್ನ ಮಗಳು ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿದೆ, ನನ್ನ ವೀಡಿಯೋಸ್ ನೋಡೋರಿಗೆ ಇವಳು ನನ್ನ ಮಗಳಂತ ಗೊತ್ತಿದೆ. ಇವನು ನನ್ನ ತಮ್ಮ, ಲಾಸ್ಟ್ನೇ ತಮ್ಮ. ಅವನು ಅರಶಿನ ಹಚ್ಕೊತಿದ್ದ ಒಬ್ಬನೇ ಕನ್ನಡಿ ನೋಡಿಕೊಂಡು. ಸೊ ಹಾಗಾಗಿ ಹಂಗೆ ಹೋಗಿ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಕೆಲವೊಂದು ಹಾಗೆ ಫೋಟೋಸ್ ಹಾಕಿದ್ದೀನಿ. ವೀಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಎನ್ಕರೇಜು, ನಿಮ್ಮ ಸಪೋರ್ಟ್ ಇಲ್ದಲೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಎನ್ಕರೇಜಿಂದ ಲೈಕು, ಕಾಮೆಂಟ್ಸು, ಶೇರ್ ಮಾಡಿದರೆ ನಮಗೂ ವೀಡಿಯೋಗಳು ಮಾಡೋಕ್ಕೆ ಖುಷಿಯಾಗುತ್ತೆ. ನಮ್ಮ ಮನೆಯವರಿಗೆ ವೀಡಿಯೋ ಮಾಡೋದು, ಫೋಟೋಸು ಅಷ್ಟು ಇಷ್ಟ ಆಗೋಲ್ಲ. ಏನೋ ನನ್ನ ಬಲವಂತಕ್ಕೆ ಅವರು ಇದು ಮಾಡ್ತಾರೆ ಫ್ರೆಂಡ್ಸ್. ಅವರಿಗೆಲ್ಲ ಎಣ್ಣೆ ಹಚ್ಚಿದೆ. ಇವನು ನನ್ನ ತಮ್ಮ ದೊಡ್ಡವನು, ಇವನು ಎಣ್ಣೆ ಆಲ್ರೆಡಿ ಹಚ್ಕೊಂಡ್ಬಿಟ್ಟಿದ್ದ, ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಂಗೆ ಫೋಟೋನ ಹಾಕಿದ್ದೀನಿ ಫ್ರೆಂಡ್ಸ್. ಇವಳು ನನ್ನ ಮಗಳು, ಅವಳಿಗೂ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ಅವಳಿಗೂ ಹಚ್ಚಿ ಎಲ್ಲ ಹಚ್ಕೊಂಡು ಈ ಥರ ಫೋಟೋಗಳನ್ನೂ ತಗೊಂಬಿಟ್ಟಿದ್ವಿ. ಈ ಕಡೆ ನಾನು ಅಮ್ಮ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಮ್ಮ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಈ ಥರ ಬಸಿತಾ ಇದ್ದಾರೆ. ನಾನು ಅಮ್ಮ ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿದ್ದು. ನಾನೊಂದು ಮಾಡಿದೆ, ನಮ್ಮಮ್ಮ ಒಂದು ಮಾಡಿದರು. ನಾನು ಅಷ್ಟಾಗಿ ಏನೂ ಜಾಸ್ತಿ ಕೆಲಸ ಮಾಡಿಲ್ಲ, ಎಲ್ಲ ಅಮ್ಮನೇ ಮಾಡಿದ್ದು. ಬೇಳೆ ಬೇಯಿಸ್ಬಿಟ್ಟು ಬೆಲ್ಲನ ಕುಟ್ಬಿಟ್ಟು ಬೇಳೆಗೆ ಹಾಕ್ತಾಯಿದ್ದಾರೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ನ ನೋಡಿ, ಇಷ್ಟ ಆದರೆ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ನಮ್ಮಮ್ಮ ಈ ಥರ ಒಳ್ಳೆ ಕಾಟನ್ ಬಟ್ಟೆ, ಒಳ್ಳೆ ಬಟ್ಟೆ, ಅದು ಯಾರು ಏನು ಯೂಸ್ ಮಾಡಿದಿರೋ ಬಟ್ಟೆಯಲ್ಲಿ ನೀಟಾಗಿ ಬೆಲ್ಲ ಕೊಟ್ಬಿಟ್ಟು ಬೇಳೆಗೆ ಹಾಕಿ ಸ್ವಲ್ಪ ಕೊಬ್ಬರಿನೂ ಹಾಕಿದ್ವಿ, ಕಾಯಿ ತುರಿನೂ ಹಾಕ್ಬಿಟ್ಟು ಒಲೆ ಮೇಲಿಟ್ಟು ಬೇಯಿಸ್ತಾ ಇದ್ದೀವಿ. ಅಮ್ಮ ಎಲ್ಲ ಈ ಥರ ರೆಡಿ ಮಾಡಿಬಿಟ್ಟು ಅವರು ಮಿಕ್ಸಿಗೆ ಹೂರಣ ರುಬ್ಕೊತಾ ಇದ್ದರು, ಬೇಳೆ ರುಬ್ಕೊತಾ ಇದ್ದರು. ನಾನೇನಾದರೂ ಮಾತಾಡೋದ್ರಲ್ಲಿ ಒಂದೊಂದು ಪದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಪಲ್ಯ ಮಾಡೋಕ್ಕೆ ಹೇಳಿದರು, ಸೊ ಹಾಗಾಗಿ ಕಾಳುಗೊಜ್ಜು ಮಾಡಿದೆ. ಕಾಳುಗೊಜ್ಜು ಪಲ್ಯ ಇದ್ರೇ ಚೆನ್ನಾಗಿ ಹಬ್ಬದ ಊಟಕ್ಕೆ. ಸೊ ಹಾಗಾಗಿ ಅದನ್ನು ನನಗೆ ಮಾಡೋಕ್ಕೆ ಹೇಳಿದರು. ಸೊ ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಆ ಕಡೆ ಅಮ್ಮ ಬೇಳೆನ ರುಬ್ತಾ ಇದ್ದಾರೆ. ಅವ್ರು ರುಬ್ಬೋ ಅಷ್ಟೊತ್ತಲ್ಲಿ ನಾನು ಕಾಳುಗೊಜ್ಜು ಮಾಡಿಟ್ಬಿಡೋಣ ಅಂತ ಒಂದೇ ಸರಿಗೆ ಒಗ್ಗರಣೆ ಕೊಟ್ಟು ತರಕಾರಿ ಎಲ್ಲ ಸಣ್ಣಕ್ಕೆ ಹೆಚ್ಚಾಕ್ಬಿಟ್ಟು ಕುಕ್ಕರಿಗಿಟ್ಟೆ. ಈ ಕಡೆ ಬೋಂಡ, ಹಪ್ಪಳ ಎಲ್ಲ ಕರಿತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮಮ್ಮರು ಉಗಾದಿ ಹಬ್ಬದಲ್ಲೇ ನಮ್ಮಮ್ಮರು ಹಿರಿಯರು ಪೂಜೆ ಮಾಡ್ತಾರೆ, ಅಂದರೆ ತಾತ ಅಜ್ಜಿದು. ಅವರು ಎಡೆ ಹಾಕೋವರೆಗೂ ಯಾರೂ ತಿಂಡಿ ಏನು ತಿನ್ನಲ್ಲ, ಅಂದರೆ ಎಂಜುಲ್ ಮಾಡೋಂಗಿಲ್ಲ, ಎಡೆ ಎಲ್ಲ ಎತ್ತಿಟ್ಬಿಡಬೇಕು. ಇದು ಹೋಳ್ಗೆ ಸಾರು ನಮ್ಮಮ್ಮ ಮಾಡಿದರು. ಹೋಳ್ಗೆ ಎಲ್ಲ ನಾನು ಮಾಡಿದ್ದು. ಯಾವ್ಯಾವ ಆಗುತ್ತೋ ಹಂಗೆ ಚಿಕ್ಕ ಚಿಕ್ಕದು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಆಲ್ರೆಡಿ ಫ್ರೆಶ್ ಆಗಿ ಬಂದು ನಮ್ಮಮ್ಮ ಎಲ್ಲ ತಾತ ಅಜ್ಜಿ ಡೆಕೋರೇಟ್ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಸ್ನಾನ ಮಾಡ್ಕೊಬಂದು ಹಾಗೆ ಸಣ್ಣದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಇದು ನಮ್ಮನೆ ದೇವ್ರ ಮನೆ, ಇದು ದೇವ್ರ ಮನೆ. ಈ ಥರ ಅಲಂಕಾರ ಮಾಡಿದ್ದೆ. ಇದು ನಮ್ಮಮ್ಮ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಎಡೆ ಹಾಕಿ ತಾತ ಅಜ್ಜಿಗೆ ಈ ಥರ ನಾವು ಹಿರಿಯರನ್ನ ಈ ಥರ ಕೂರಿಸಿ ನಾವು ಹಿರಿಯರು ಪೂಜೆ ಮಾಡೋದು. ಉಗಾದಿ ಹಬ್ಬದಲ್ಲಿ ಅಷ್ಟೇ ನಾವು ಹಿರಿಯರು ಪೂಜೆ ಮಾಡೋದು. ಮನೇಲಿ ಈ ಥರ ನಾನು ಅಮ್ಮ ಸೇರಿಕೊಂಡು ಪೂಜೆ ಮಾಡಿದ್ವಿ. ನನ್ನ ತಮ್ಮರು ಗುಟ್ಟೆಗೆ ಎಡೆ ತಗೊಂಡು ಹೋಗಿದ್ದಾರೆ. ಅವರು ಗುಟ್ಟೆಯಿಂದ ಪೂಜೆ ಮಾಡಿ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲಿ ನಾವು ಮನೇಲಿ ಈ ಥರ ಎಲ್ಲ ಮಾಡಿಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿರ್ತೀವಿ. ಅವರು ಗುಟ್ಟೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು ಮನೇಲಿ ಪೂಜೆ ಮಾಡ್ತಾರೆ. ನಾನು ಅಮ್ಮ ಹೋಗಿರಲಿಲ್ಲ, ಪಾಪು ಸಣ್ಣದಿದೆ ಅನ್ನೋ ಕಾರಣಕ್ಕೆ ನಾನು ಅಮ್ಮ ಹೋಗಿರಲಿಲ್ಲ, ಮನೇಲಿದ್ವಿ. ನನ್ನ ತಮ್ಮರಿಬ್ಬರು ಮತ್ತು ನಮ್ಮ ಮನೆಯವರು ಹೋಗಿದ್ದರು ಗುಟ್ಟೆಗೆ. ಅದು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ, ಸೊ ಹಾಗಾಗಿ ಫೋಟೋಸ್ ಇದ್ವು, ಹಾಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವಳು ನನ್ನ ಮಗಳು. ಪೂಜೆ ಎಲ್ಲ ಆದಮೇಲೆ
ಅವಳಿಗೆ ಒಂದು ಸ್ವಲ್ಪ ಅಲ್ಲಿ ನಿಂತ್ಕೊ ಒಂದೆರಡು ಫೋಟೋಸ್ ತೆಗಿತೀನಿ ಅಂತ ಹೇಳ್ತಾಯಿದ್ದೆ. ಸೊ ಹಾಗಾಗಿ ಅವಳು ನಿಂತ್ಕೊಳ್ಳೋಕ್ಕೆ ಇದು ಮಾಡ್ತಿದ್ಲು ಫ್ರೆಂಡ್ಸ್. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಪೂಜೆ ಎಲ್ಲ ಮಾಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಬ್ಬ ಮುಗೀತು. ಇದು ನೆಕ್ಸ್ಟ್ ದಿನದ್ದು ಲಾಗು ಫ್ರೆಂಡ್ಸ್, ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಬೆಳಿಗ್ಗೆ ಏನೂ ಇರಲಿಲ್ಲ, ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ವಿ. ಟೆರೆಸ್ ಮೇಲೆ ಹೋಗಿದ್ವಿ ಸಾಯಂಕಾಲ ಚಂದ್ರ ದರ್ಶನ ಪಡೆಯೋಕ್ಕೆ. ಆವಾಗ ಚಂದ್ರ ದರ್ಶನ ಎಲ್ಲ ಪಡ್ಕೊಂಬಂದಮೇಲೆ ನಮ್ಮ ಮನೆಯಲ್ಲಿ ನಾವು ಹಿರಿಯರು ಪೂಜೆ ಮಾಡ್ತೀವಿ. ಪಾದ ಎಲ್ಲ ತೊಳೆದ್ಬಿಟ್ಟು ಅವ್ರಿಗೆ ಪೂಜೆ ಮಾಡಿ ಚಂದ್ರ ನೋಡಿದ್ರ ಅಂತ ಕೇಳಿ ಅವ್ರ ಹತ್ರ ಆಶೀರ್ವಾದ ತೊಗೊಳ್ತೀವಿ. ಇವರು ನಮ್ಮಮ್ಮ, ಹಾಗಾಗಿ ಎಲ್ಲರೂ ನಮ್ಮಮ್ಮಗೆ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡ್ವಿ ಫ್ರೆಂಡ್ಸ್. ವೀಡಿಯೋಸ್ಗಳು ಜಾಸ್ತಿ ತಗೊಳಕ್ಕಾಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ತಗೊಂಡು ಫೋಟೋಸ್ಗಳು ಹಾಕಿದ್ದೀನಿ, ವೀಡಿಯೋಸ್ಗಳು ಹಾಕಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವೀಡಿಯೋ ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು.